ಶ್ರೀ ಗುರುಭ್ಯೋ ನಮಃ. ನೆನ್ನಿನ ಸಂಚಿಕೆಯಲ್ಲಿ ಏನು ತಿಳ್ಕೊಂಡ್ವಿ? ಭಾಗಣ್ಣನ ಹತ್ರ ಬರೋ 3 ಜನಕ್ಕೆ ಭಾಗಣ್ಣ ಭವಿಷ್ಯ ಹೇಳಿ ಮೊದಲನೇ ಅವನಿಗೆ ಹೇಳ್ತಾನೆ, ನಿನ್ನ ಮನೆಯಲ್ಲಿ ಇವತ್ತು ಹೆರಿಗೆ ಆಗತ್ತೆ. ಎರಡನೇ ಅವನಿಗೆ ಇಬ್ರು ಸಾಯ್ತಾರೆ ನಿಮ್ಮ ಮನೇಲಿ ಅಂತ. ಮೂರನೇ ಅವನಿಗೆ ನಿನಗೆ ನಿಧಿ ಸಿಕ್ಕತ್ತೆ ಅಂತ ಹೇಳ್ತಾನೆ. ನೀವೆಲ್ಲರೂ ನಾಳೆ ಬನ್ನಿ, ಅದೇನಾಯ್ತು ಅಂತ ನನಗೆ ಹೇಳಿ ಅಂತ ಹೇಳ್ತಾನೆ ಭಾಗಣ್ಣ. ಮಾರನೇ ದಿನ ಏನ್ ಮಾಡ್ತಾರೆ, 3 ಜನ ಭಾಗಣ್ಣನ ಹತ್ರ ಬರ್ತಾರೆ. ಭಾಗಣ್ಣ ತಪ್ಪೇ ಹೇಳಿದ್ದು ಭವಿಷ್ಯ, ಇಟ್ ವಾಸ್ ರಾಂಗ್ ಅನ್ಕೊಂಡೆ ಅವ್ರು ನಂಬ್ಕೊಂಡಿದ್ರು. ಭಾಗಣ್ಣ ಹೇಳ್ತಾನೆ, ನಾನು ಹೇಳಿದ್ದು ಪೂರ್ತಿ ಕರೆಕ್ಟ್ ಆಗಿತ್ತು ಅಂತ ಭಾಗಣ್ಣಂಗೆ ಕಾನ್ಫಿಡೆನ್ಸು. ಮೊದಲನೇವನ್ನ ಕೇಳ್ತಾನೆ ಭಾಗಣ್ಣ, ಏನಪ್ಪ ನಿಮ್ಮ ಮನೇಲಿ ಇವತ್ತು ಹೆರಿಗೆ ಆಗ್ಲಿಲ್ವಾ ಅಂತ. ಅದಕ್ಕೆ ಪಾಪ 65 ವರ್ಷದ್ದು ಮುದುಕಿ ಅವಳು ಏನಂತ ಮಗು ಇದ್ ಮಾಡ್ತಾಳೆ. ಅದಕ್ಕೆ ಇವನು ತುಂಬಾ, ಇಲ್ಲ ಸ್ವಾಮಿ, ನಿಮ್ದು ನಿಜವಾಗ್ಲೂ ತುಂಬಾ ಸುಳ್ಳು ಹೇಳ್ಬಿಟ್ರಿ ನೀವು ಅಂತ ಹೇಳ್ತಾನೆ. ಹಾಗಾದ್ರೆ ನಿಮ್ ನಿಮ್ಮನೆ ಹತ್ರ ಅಡ್ಗೆ ಕೋಣೆಗೆ ಹೋಗಿ ನೋಡು, ಅಲ್ಲಿ ಹತ್ತಿ ಕಾಳಿನ ಚೀಲ ಇಟ್ಟಿದ್ಯಲ್ಲ, ಅಲ್ಲಿ ಹಿಂದ್ಗಡೆ ಹೋಗಿ ನೋಡ್ಕೊಂಡ್ ಬಾಪ್ಪ, ಹೆರಿಗೆ ಆಗಿದ್ಯೋ ಇಲ್ವೋ ಗೊತ್ತಾಗತ್ ನಿನ್ಗೇನೆ ಅಂತ ಭಾಗಣ್ಣ ಹೇಳ್ತಾನಂತೆ. ಇವನಿಗೆ ಅರ್ಥ ಆಗ್ಲಿಲ್ಲ. ಆದ್ರೂ ಭಾಗಣ್ಣ ಹೇಳಿದ್ ನೋಡೇ ಬಿಡೋಣ ಅನ್ಕೊಂಡು ಮನೆಗೆ ಹೋಗ್ತಾನೆ. ಮತ್ತೆ ವಾಪಸ್ ಬರ್ತಾನೆ. ಅವನು ಆಶ್ಚರ್ಯನೂ ಆಗ್ತಾ ಇರುತ್ತೆ, ಜೊತೆಲಿ ನಗುನೂ ಬರ್ತಾ ಇರತ್ತಂತೆ. ನೀವ್ ಹೇಳಿದ ಜಾಗದಲ್ಲಿ ಹೆರಿಗೆ ಆಗಿರೋದು ಸತ್ಯ, ಆದ್ರೆ ಅದನ್ನ ಹೆರಿಗೆ ಅನ್ಬೇಕಾ ಅಂತ ಕೇಳ್ತಾನೆ. ಭಾಗಣ್ಣ ಹೇಳ್ತಾನೆ, ಹೌದು, ನಿಮ್ ಮನೇಲಿ ಬೆಕ್ಕು ಅಲ್ಲಿ ಮರಿ ಹಾಕಿದ್ಯಲ್ವಾ, ಹೆರಿಗೆ ಆಗತ್ತೆ ಅಂತ ಮಾತ್ರ ಶಾಸ್ತ್ರ ಹೇಳತ್ತಷ್ಟೇ, ಅದನ್ನೇ ನಾನು ಹೇಳಿದ್ದು ಅಂತ ಭಾಗಣ್ಣ ನಗ್ತಾನಂತೆ. ಇನ್ನೊಬ್ರು ಆಶ್ಚರ್ಯದಿಂದ ಭಾಗಣ್ಣನ್ನ ನೋಡ್ತಾ ಇದ್ರಂತೆ. ಎರಡನೇವನು, ಅದೇ ನಿಮ್ ಮನೇಲಿ 2 ಕೊಲೆ ಆಗತ್ತೆ ಅಂದಿದ್ರಲ್ಲ ಅವನು. ಆಗ ಭಾಗಣ್ಣನೇ ಹೇಳ್ತಾನಂತೆ, ನಿನ್ನೆ ಸಾಯಂಕಾಲ ನಿನ್ ಕೋಳಿ ಅದ್ರ ಮರಿ ಜೊತೆ ಅಂಗಳದಲ್ಲಿ ಆಟ ಆಡ್ತಿತ್ತಲ್ವಾ, ತಕ್ಷಣ ಹದ್ದು ಒಂದು ಬಂತು. ಒಂದು ಮರಿನ ಕುಕ್ಕಿ ತಗೊಂಡು ಹೋಗೋದಿಕ್ಕೆ ಅದು ಟ್ರೈ ಮಾಡ್ತು. ತಾಯಿ ಕೋಳಿ ಧೈರ್ಯದಿಂದ ಬಂದ ತಕ್ಷಣ ಅದೇನ್ ಮಾಡ್ತು, ಆ ಮಗುನ್ ಬಿಡ್ತು, ಇನ್ನೊಂದ್ ಮರಿನ ಎತ್ಕೊಂಡು ಹೊಟ್ಟೋಗ್ಬಿಡ್ತದು. ಆ ಪಾಪ ಒಂದ್ ಮರಿ ತಪ್ಪಿಸ್ಕೊಂತಲ್ಲ, ಅದಕ್ ಗಾಯ ನೋಡ್ಬಿಟ್ಟು ನೀನ್ ಅಯ್ಯೋ ಪಾಪ ಅನ್ಕೊಂಡು ಕೈಯಲ್ಲಿ ತಗೊಂಡೆ. ಆ ಹದ್ದು ಕುಕ್ಕಿತ್ತಲ್ವಾ, ಅದಕ್ಕೋಸ್ಕರ ಅದೇನ್ ಮಾಡ್ತು, ಸ್ವಲ್ಪ ಹೊತ್ತು ಒದ್ದಾಡ್ಬಿಟ್ಟು ನಿನ್ ಕೈಯಲ್ಲೇ ಪ್ರಾಣ ಬಿಡ್ತು. ಆಯ್ತಲ್ವಾ, 2 ಕೊಲೆ ಆಗಿದೆ ತಾನೆ, ಅದ್ರಲ್ಲಿ ಒಂದು ನಿನ್ ಕೈಯಲ್ಲೇ ಸತ್ತಿದೆ ತಾನೆ, ಶಾಸ್ತ್ರ ಎಲ್ಲಪ್ಪ ಸುಳ್ಳು ಹೇಳ್ತೋ ಅಂತ ಹೇಳ್ತಾನಂತೆ ಭಾಗಣ್ಣ. ಸದ್ಯ ನನ್ನ ಹೆಂಡತಿಗೇನು ಅಪಾಯ ಆಗಲ್ಲ ಅಲ್ವಾ, ಅವಳು ಕೊಲೆ ಎಲ್ಲ ಆಗಲ್ಲ ಅಲ್ಲ ಅಂತಾನೆ. ನಿನ್ನ ಹೆಂಡತಿ ಕೊಲೆ ಆಗತ್ತೆ ಅಂತ ನಾನೆಲ್ಲೋ ಹೇಳ್ದೆ ಅಂತ ಭಾಗಣ್ಣ ನಕ್ಕೋಂಡ್ ಹೇಳ್ತಾನಂತೆ. ಹೌದು, ಭಾಗಣ್ಣ ಹೇಳಿದಷ್ಟೇ ಅಲ್ವಾ, 2 ಕೊಲೆ ಆಗತ್ತೆ, ಅದ್ರಲ್ಲಿ 1 ಕೊಲೆ ನಿನ್ ಕೈ ಮೇಲೇ ಆಗತ್ತೆ ಅಂತ. ಅವನ್ ಏನ್ ಹೇಳದ್ನೋ ಅಷ್ಟಕ್ಕೆ ಸರಿಯಾಗಾಯ್ತು. ಇನ್ನು ಮೂರನೇವನ್ ಮಾತ್ರ ನನಗ್ ನಿಧಿ ಸಿಕ್ಕೇ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳ್ಬಿಡ್ತಾನಂತೆ. ಆಗ ಆ ಇಬ್ರು ಒಪ್ಕೊಂಡ್ರು. ಅವ್ರಿಬ್ರು ಒಪ್ಕೊಂಡ್ ಮೇಲೂ ಇವನ್ ಯಾವನು ಮೂರನೇವನು ನನಗ್ ಸಿಕ್ಕಿಲ್ಲ ಅಂತ ಸುಳ್ಳು ಹೇಳ್ತಾ ಇದ್ದಾನ ಅಂತ ಅವನು ಭಾಗಣ್ಣ ಹೇಳ್ತಾನೆ, ನಿಜವಾಗ್ಲೂ ನಿಧಿ ಸಿಕ್ಕಿಲ್ವಾ ಅಂತ. ಅದಕ್ಕೆ ನೋಡಿ, ಸಿಕ್ಕಿದ್ರೆ ನಿಮ್ಮ ಹತ್ರ ಸುಳ್ಳು ಹೇಳ್ತಾ ಇದ್ನ ನಾನು, ನಿಜವಾಗ್ಲೂ ಸಿಕ್ಕಿಲ್ಲ ನನಗ್ ನಿಧಿ ಅಂತ ಹೇಳ್ತಾನಂತೆ. ಆಗ ಭಾಗಣ್ಣ ಹೇಳ್ತಾನೆ, ನಿನ್ನೆ ನೀವು ಮನೆ ಬಿಟ್ಟು ಬರ್ಬೇಕಾದ್ರೆ ಅಂಗಳದಲ್ಲಿ ಕಾಲ್ಗೇನೋ ತಗಲ್ತಲ್ವಾ, ಅದು ಕಾಲ್ಗೆ ಚುಚ್ಚದಂಗಾಯ್ತು. ನೀವೇನು ಅಂತ ನೋಡಿದ್ರಿ, ಬೆರಳಿಂದ ಕೆದಕ್ದಾಗ ನಿಮ್ಗೆ ಎತ್ತಿಂದು ಲಾಳ ಒಂದು ಸಿಕ್ತಲ್ವಾ, ಅದನ್ನ ಮನೆ ಒಳಗಡೆ ಎಸೆದ್ಬಿಟ್ಟು ಬರ್ಲಿಲ್ಲ ನೀವು ಅಂತ ಭಾಗಣ್ಣ ಹೇಳಿದ್ರೆ ಆಶ್ಚರ್ಯ ಆಗೋಯ್ತಂತೆ. ಅದೆಲ್ಲ ಸತ್ಯನೇ ಆಗಿತ್ತು. ನಿಧಿ ಅಂದ್ರೆ ದುಡ್ಡೇ ಸಿಗ್ಬೇಕು ಅಂತ ಅವನ್ ಅನ್ಕೊಂಡಿದ್ದ. ಸಿಕ್ಕಿದ್ದೇನೋ ನಿಜ, ಅದೊಂದು ಕಬ್ಬಣದ ಚೂರು. ಭಾಗಣ್ಣ ಏನು ದುಡ್ಡು ಸಿಕ್ಕತ್ತೆ ಅಂತೇನ್ ಹೇಳಿರ್ಲಿಲ್ವಲ್ಲ. ಅವನಿಗೆ ಪಾಪ ತುಂಬಾ ಬೇಜಾರಾಗೋಯ್ತಂತೆ. ಅದಕ್ಕೆ ಭಾಗಣ್ಣನೇ ಸಮಾಧಾನ ಮಾಡ್ತಾನಂತೆ, ಯೋಚನೆ ಮಾಡಬೇಡಿ ಯಜಮಾನ್ರೇ, ಶಾಸ್ತ್ರ ಯಾವತ್ತೂ ಸುಳ್ಳು ಹೇಳಲ್ಲ. ಅದನ್ನ ಹೇಳೋರ್ಗುನು ಕೇಳೋರ್ಗುನು ಸ್ವಲ್ಪ ಕಾಮನ್ ಸೆನ್ಸ್ ಅನ್ನೋದು ಬೇಕಾಗತ್ತೆ. ಜೊತೆಲಿ ಅಲ್ಲಿ ಇಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗತ್ತೆ. ಯಾಕಂದ್ರೆ ನಮ್ ಪಾಪ ಪುಣ್ಯ ಅನ್ನೋ ಅಂಥದ್ದು ಇರುತ್ತಲ್ಲ, ಅದ್ರ ಮೇಲೆ ಡಿಪೆಂಡ್ ಆಗತ್ತೆ. ನೀವು ಪುಣ್ಯ ತುಂಬಾ ಕಡಿಮೆ ಮಾಡಿದೀರಾ, ಅದ್ರಲ್ಲೂ ಈ ಜನ್ಮದಲ್ಲಂತೂ ಇನ್ನೂ ಕಡಿಮೆ ಮಾಡಿದೀರಾ. ಅದಕ್ಕೋಸ್ಕರ ನಿಧಿ ಸಿಗಬೇಕಾಗಿರೋ ನಿಮ್ ಯೋಗ ಕಬ್ಬಣದ ಚೂರಲ್ಲೇ ಮುಗಿದೋಯ್ತು. ಅವರಿಬ್ರದು ಅಷ್ಟೇ,
ಅವ್ರ ಜೀವನದಲ್ಲಿ ಆಗ್ಲೇಬೇಕಾಗಿತ್ತು ಆ ಇನ್ಸಿಡೆಂಟು. ಅದು ಚಿತ್ರ ವಿಚಿತ್ರವಾಗಿ ಆಗೋಯ್ತಷ್ಟೇನೆ. ಯಾರು ಹರಿಯನ್ನ ಧ್ಯಾನ ಮಾಡ್ತಾರೆ, ಯಾರಿಗೆ ಗುರುವಿನಲ್ಲಿ ಭಕ್ತಿ ಇದೆ, ಯಾರು ಬಡವ್ರನ್ನ ನೋಡಿ ಅವ್ರಿಗೆ ಅಯ್ಯೋ ಪಾಪ ಅಂತಾರೆ, ಯಾರು ಸಮಾಜಕ್ಕೆ ಸೇವೆ ಮಾಡ್ತಾರೆ, ಇದರಿಂದ ಯಾರು ಜಾಸ್ತಿ ಜಾಸ್ತಿ ಪುಣ್ಯ ತಗೊಂಡಿರ್ತಾರೆ ಅಂಥವ್ರಿಗೆ ಒಳ್ಳೆ ಫಲ ಸಿಕ್ಕತ್ತೆ ಅಂತ ಹೇಳ್ತಾನೆ ಭಾಗಣ್ಣ. ಭಾಗಣ್ಣ ಹಿಂಗ್ ಬಿಡಿಸಿ ಬಿಡಿಸಿ ಹೇಳಿದಾಗ ಅವರೆಲ್ಲ ವೆಂಕಟೇಶ್ವರನ್ ಕೈ ಮುಗಿದು, ಹೇ ವೆಂಕಟೇಶ್ವರ ಗೋವಿಂದ, ನಿನ್ ಲೀಲೆನೇ ಲೀಲೆ ಅಪ್ಪ, ನಿನ್ನ ಆಟನೇ ಆಟ ಅಪ್ಪ, ಇದನ್ನ ನಿನ್ನ ನನಗೆ ಎಲ್ಲಿ ತಿಳ್ಕೊಳಕ್ಕಾಗತ್ತೆ ಅಂತ ಹೇಳಿ ಕೈ ಮುಗಿದ್ಬಿಟ್ಟು ಹೊಟ್ಟೋಗ್ತಾರ ಅಲ್ಲಿಂದ. ಭಾಗಣ್ಣನ ಮಾತು ಸುಳ್ಳಾಯ್ತು ಅಂತ ಹೇಳಿ ಏನೋ ಪ್ರೂವ್ ಮಾಡಬೇಕು ಅಂತ ಆ 3 ಜನ ಬಂದಿದ್ರಲ್ಲ, ಅದನ್ನೆಲ್ಲ ಭಾಗಣ್ಣನ ಅಮ್ಮ ಕೇಳಿಸ್ಕೊತಾ ಇದ್ಲಂತೆ. ಅವಳಿಗೆ ಹೊಸ ಹುಚ್ಚು ಹಿಡಿತೀಗ. ಅವಳೇನ್ ಮಾಡ್ತಾಳೆ, ಮಗನ್ಗೆ ಹೇಳ್ತಾಳಂತೆ, ನೋಡಪ್ಪ, ನೀನೇನೋ ನಿನ್ ತಮ್ಮಂದ್ರನ್ನ ಓದಿಸ್ತಾ ಇದ್ಯಾ, ಮನೆ ಖರ್ಚು ವೆಚ್ಚ ಎಲ್ಲ ಅದ್ರ ಪಾಡಿಗೆ ಅದ್ ನಡೀತಾ ಇದೆ, ಜೊತೆಗೆ ನೀನು ಕೂಡ ಅಧ್ಯಯನ ಮಾಡ್ತಾ ಇದ್ಯಾ. ಇನ್ ಎಷ್ಟು ದಿನ ಅಂತ ನೀನ್ ಅಧ್ಯಯನ ಮಾಡ್ತಿರ್ತೀಯೋ, ನೀನ್ ಹೇಳ್ತಾ ಇರೋದೆಲ್ಲ ಸತ್ಯ ಆಗ್ತಾ ಇದೆ ಕಣೋ, ಜನ ನಿನ್ ಮಾತನ್ನ ಒಪ್ಕೋತಾ ಇದ್ದಾರೆ. ಇದನ್ನೇ ನೀನ್ ಮುಂದುವರಿಸ್ಬಿಟ್ಟು ಭವಿಷ್ಯ ನುಡಿಯೋ ಕೆಲಸ ಆದ್ರೂ ಮಾಡೋ. ನೀನು ಬೇಡ, ತಪಸ್ಸಿನ ಶಕ್ತಿ ಎಲ್ಲ ಹೊಟ್ಟೋಗುತ್ತೆ. ತಪಸ್ಸಿನ ಶಕ್ತಿನ ಡೇ ಟು ಡೇ ಲೈಫ್ ಮ್ಯಾನೇಜ್ಮೆಂಟ್ ಮಾಡೋದಿಕ್ಕೆ ನಾವು ಉಪಯೋಗಿಸ್ಬಾರ್ದು ಅಂತ ನೀನ್ ಹೇಳ್ತಾ ಇದ್ದೆ ಅಲ್ವಾ. ಆದ್ರೆ ಈಗ ಏನು ಶಾಸ್ತ್ರಗಳು ಸಿಕ್ಕಿದ್ಯಲ್ಲ, ಅದ್ರ ಮೇಲ್ ತಾನೇ ನಿನ್ ಭವಿಷ್ಯ ಹೇಳ್ತಾ ಇದ್ಯಾ. ಅದಕ್ ನಿನ್ ತಪಸ್ಸಿನ ಶಕ್ತಿ ಏನು ಇದಕ್ಕೇನ್ ಖರ್ಚಾಗಲ್ವಲ್ಲೋ. ಇದನ್ನೇ ನೀನು ಆಸ್ ಎ ಪ್ರೊಫೆಷನ್, ವೃತ್ತಿ ತರ ಮಾಡ್ಕೊಂಡು ಯಾಕೆ ಮುಂದುವರಿಬಾರದು ಅಂತ ಅಮ್ಮ ಅಂತಾಳೆ. ಇಲ್ಲಮ್ಮ, ಈ ವೃತ್ತಿನೇ ವಿಚಿತ್ರ. ಯಾವ ಗ್ರಂಥ ಏನೇ ಹೇಳಲಿ, ಅದನ್ನ ನಾನು ಹೀಗೆ ಆಗತ್ತೆ ಅಂತ ಹೇಳಬೇಕಂದ್ರೆ ನನ್ ಪುಣ್ಯ ಸ್ವಲ್ಪ ಖರ್ಚಾಗತ್ತಮ್ಮ. ಹಾಗಾದ್ರೆ ಮಾತ್ರ ನಾವು ಹೇಳಿದ್ದು ಸತ್ಯ ಆಗತ್ತೆ. ಅದಕ್ಕೋಸ್ಕರ ನಾನು ಇಷ್ಟೊಂದು ಯೋಚನೆ ಮಾಡ್ತಾ ಇದ್ದೀನಮ್ಮ ಅಂತ ಭಾಗಣ್ಣ ತಾಯಿಗೆ ಹೇಳ್ತಾನೆ. ಭಾಗಣ್ಣ, ಚಿಕ್ಕ ಹುಡುಗ ಆಗಿದ್ದಾಗ್ಲಿಂದ ನೀನ್ ತುಂಬಾ ಶಕ್ತಿ ತೋರಿಸ್ತಾನೆ ಬರ್ತಾ ಇದ್ಯಪ್ಪ. ನಿನ್ ಪ್ರಭಾವದಿಂದ ನಮ್ ಸಂಸಾರ ನಡ್ಕೊಂಡ್ ಬಂದಿದೆ. ಆಗೆಲ್ಲ ನೀನ್ ಹುಡುಗ ಆಗಿದ್ಯಾ ಅಂತ ಸುಮ್ನಿರ್ಬೋದಾಗಿತ್ತು. ಈಗ ನಿನಗೆ 20 ವರ್ಷ ಆಗ್ತಾ ಇದೆ ಕಣೋ. ಇನ್ನಾದ್ರೂ ನೀನು ನಿನಗೆ ಅಂತ ಯಾವ ವೃತ್ತಿ ಕೈ ಹಿಡ್ದಿದ್ಯಲ್ಲ, ಅದನ್ನ ನೀನು ಪ್ರಾರಂಭ ಮಾಡು. ಇದರಿಂದ ನಾವೆಲ್ಲ ಮುಂದೆ ಬರ್ತೀವಿ ಅಂತ ಹೇಳ್ತಾಳೆ. ಭಾಗಣ್ಣ ಬೇಗ ಒಪ್ಕೊಂಡ್ಲಿಲ್ಲ. ಆದ್ರೆ ಅಮ್ಮ ಪಾಪ ಮತ್ತೆ ಮತ್ತೆ ಕೇಳ್ಕೊತಾಳೆ. ಜನ ಕೊಡ್ತಾನೇ ಇದ್ದಾರೆ, ನಾನ್ ತಗೊಂತಾನೇ ಇದ್ದೀನಿ. ಹೊಲಕ್ ಹೋಗಿ ಭಿಕ್ಷೆ ಬೇಡಿದ್ರೆ ಒಂದು ಚೀಲ ಕೂಡ ನನಗೆ ಧಾನ್ಯ ಸಿಕ್ತಿರ್ಲಿಲ್ಲ ಕಣೋ ಸರಿಯಾಗಿ. ಮನೆಗ್ ಹೋಗಿ ಕೂಲಿ ಕೆಲಸ ಮಾಡಿದ್ರುನು ಹೊಟ್ಟೆ ತುಂಬೋಷ್ಟು ನನಗ್ ಬರ್ತಾ ಇರ್ಲಿಲ್ಲ ಧಾನ್ಯ. ನೀನು ಈಗ ಒಂದೊಂದೇ ಪವಾಡ ಮಾಡ್ತಾ ಇದ್ದಂಗೆ ಜನ ಅವ್ರವ್ರೇ ಬಂದು ಧಾನ್ಯ ಕೊಡ್ತಾ ಇದ್ದಾರೆ. ಅದನ್ನು ಕೂಡ ನೀನೇನ್ ಮಾಡ್ತಾ ಇದ್ಯಾ, ಇವತ್ತಿಗೆಷ್ಟು ಬೇಕೋ ಅಷ್ಟೇ ಇಟ್ಕೋಬೇಕು ಅಂತ ನೀನ್ ಹೇಳ್ಬಿಟ್ಟಿದ್ಯಾ. ಭಾಗಣ್ಣ, ನನಗೆ ಈಗ್ಲೂ ಆಸೆ ಆಗ್ತಾ ಇದೆ ಕಣೋ. ನನ್ ಮಗ ಕೈ ತುಂಬಾ ಸಂಪಾದನೆ ಮಾಡಬೇಕು, ಅವನ್ ಮನೇಲಿ ಧನ ಧಾನ್ಯ ಲಕ್ಷ್ಮಿ ಓಡಾಡ್ತಿರ್ಬೇಕು. ಯಾವ ಕೈಯಿಂದ ದಾನ ಪಡಿತಾ ಇದ್ನೋ ಅದೇ ಕೈಯಿಂದ ನಾನ್ ದಾನ ಮಾಡ್ಬೇಕು. ನನ್ನ ಈ ಆಸೆನ ನೀನ್ ನೆರವೇರಿಸ್ಕೊಡಲ್ವೇನೋ ಅಂತ ಹೇಳ್ಬಿಟ್ಟು ವೆಂಕಮ್ಮ ಕೇಳ್ಬೇಕಾದ್ರೆ ಕಣ್ತುಂಬ ನೀರ್ ತುಂಬ್ಕೊಂಡಿರ್ತಾಳಂತೆ. ಭಾಗಣ್ಣಂಗೆ ಅಮ್ಮನ್ ಕಣ್ಣಲ್ಲಿ ನೀರ್ ನೋಡಿದ ತಕ್ಷಣ ಒಂಥರ ತಳಮಳ ಆಗೋಗುತ್ತಂತೆ. ಮಗ ಏನು ಮಾತಾಡ್ತಾ ಇಲ್ಲ, ನನ್ನ ಮಾತಿಗೆ ಎದುರುತ್ರ ಕೊಡ್ತಾ ಇಲ್ಲ ಅನ್ಬಿಟ್ಟು ಅಮ್ಮ ಇದ್ದೇ ಸರಿಯಾಗಿರೋ ಟೈಮು, ಕಬ್ಬಣ ಕಾದಾಗ್ಲೇ ಏಟ್ ಹಾಕ್ಬೇಕು ಅನ್ಬಿಟ್ಟು ಅವಳೇನ್ ಮಾಡ್ತಾಳೆ, ನನ್ನ ಮಗ ಯಾರಿಂದಾನು ದಾನ ಪಡಿಬಾರ್ದು ಕಣೋ, ವ್ಯವಹಾರದಲ್ಲಿ ಒಳ್ಳೆ ಹೆಸರು ತಗೋಬೇಕು, ನಿನ್ ಹೆಸರು ಎಲ್ಲಿ ತನಕ ಹೋಗ್ಬೇಕು ಕೀರ್ತಿ ಅಂದ್ರೆ ದೊರೆಗಳ ಕಿವಿ ತನಕ ಹೋಗ್ ಮುಟ್ಬೇಕು ಕಣೋ, ಅವರೇ ನಿನ್ಗೆ ಹೇಳಿ ಕಳಿಸ್ಬೇಕು. ನನ್ನ ಮಗಾನೂ ಕೂಡ ಇಷ್ಟೆಲ್ಲ ಮೆರಿಬೇಕು ಅಂತ ನಾನು ಆಸೆ ಪಡ್ತಾ ಇದ್ದೀನಿ ಅಂತ ಅವಳು ಹೇಳ್ತಾಳೆ. ಭಾಗಣ್ಣ, ಅಮ್ಮ, ನಾನು ವ್ಯವಹಾರದಲ್ಲಿ ಒಳ್ಳೆ ದುಡ್ಡು ಸಂಪಾದನೆ ಮಾಡ್ಬೇಕು ಹೌದಲ್ವಾ. ತಾಯಿ ಹೌದು ಹೌದು ಅಂತಾಳಂತೆ. ನಾನು ಇದನ್ನೇ ವೃತ್ತಿ ಮಾಡ್ಕೊಂಡು ಕೈ ತುಂಬಾ ಸಂಪಾದನೆ ಮಾಡ್ಬೇಕಲ್ವಾ. ನಾನು ಏನ್ ಮಾಡ್ತಾ ಇದ್ದೀನಿ, ನನ್ನ ಕೀರ್ತಿ ದೊರೆಗಳ ಕಿವಿ ತನಕ ಹೋಗಿ ಅವರು ನನಗೆ ನಮಸ್ಕಾರ ಮಾಡ್ಬೇಕಲ್ವಾ. ಇಷ್ಟೇ ಅಲ್ವಾ ನಿಂದು ಅಪೇಕ್ಷೆ ಅಂತ ಹೇಳ್ತಾನೆ. ಅಷ್ಟೇ ಅಷ್ಟೇ,
ಇದುವರೆಗೂ ಜನರಿಂದ ನಾನು ಏನ್ ದಾನ ಪಡ್ಕೊಂಡಿದ್ದೀನಿ ಅದ್ರ 100ರಷ್ಟು ದಾನ ನಾನ್ ಜನಕ್ಕೆ ಕೊಡ್ಬೇಕು. ನಮ್ಮ ಮನೆ ಅನ್ನುವಂಥದ್ದು ಅತಿಥಿ ಅಭ್ಯಾಗತರು ಬಂದು ಬರ್ಬೇಕಲ್ಲಿ. ಬಂದು ಬಳಗದವರೆಲ್ಲ ಬಂದು ಒಳ್ಳೆ ಆಚಾರ ವಿಚಾರ ಇರೋ ಅಂತವ್ರೆಲ್ಲ ತುಂಬಿ ತುಳುಕ್ಬೇಕು ನಮ್ಮ ಮನೇಲಿ ಅಂತ ತಾಯಿ ಹೇಳ್ತಾಳಂತೆ. ಬಾಗಣ್ಣ ಎದ್ ನಿಂತ್ಕೋತಾನಂತೆ. ತಾಯಿ ಬಾಯಿಯಿಂದ ಇನ್ಯಾವುದು ಡಿಮ್ಯಾಂಡ್ಸ್ ಬರುತ್ತೆ ಅಂತ ಅವನು ಹೆದರ್ಕೊಂಡಿದ್ನೋ ಅಷ್ಟ್ ಬೇಗ ಅಮ್ಮಂಗೆ ಮಾತು ಕೊಟ್ಬಿಡ್ತಾನಂತೆ. ಇನ್ನೇನ್ ಜಾಸ್ತಿ ಟೈಮ್ ಸಿಕ್ಕಿದ್ರೆ ಮತ್ತಿನ್ನೇನ್ ವಿಷಯ ಎತ್ತು ಬಿಡ್ತಾಳೋ ಅಂತ ಹೆದರಿಕೆ ಅವನಿಗೆ. ಅಮ್ಮ, ಈಗ ನೀನ್ ಹೇಳ್ದಂಗೆ ನಾನ್ ನಡೆಸ್ಕೊಡ್ತೀನಿ, ಇಷ್ಟೇ ಅಲ್ವಾ ನಿನ್ನ ಆಸೆ ಅಂತ ಬಾಗಣ್ಣ ಹೇಳ್ತಾನೆ. ಹೌದು ಹೌದು ಅಂತ ಇವಳು ಸಂತೋಷದಿಂದ ತಲೆ ಅಲ್ಲಾಡಿಸ್ತಾಳೆ. ನಾನ್ ಕೈ ತುಂಬಾ ದುಡಿತೀನಿ ಬಾಗಣ್ಣ ಹೇಳ್ತಾನೆ. ಆಗ್ಲಿ ಆಗ್ಲಿ, ವೆಂಕಮ್ಮಂಗ್ ಸಂತೋಷನೋ ಸಂತೋಷ. ನೀನ್ ದಾನ ಮಾಡೋದ್ರಲ್ಲಿ ಮಾಡಿ 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 ನಿನ್ ಕೈಯೆಲ್ಲ ಸೋತ್ ಹೋಗ್ಬಿಡ್ಬೇಕು, ಅಷ್ಟು ಸಂಪಾದನೆ ಮಾಡಿ ಹಾಕ್ತೀನಿ ನಾನು ಅಂತಾನೆ. ವೆಂಕಮ್ಮಂಗೆ ಖುಷಿ ತಡಿಯಕ್ಕಾಗಲ್ವಂತೆ. ತಮ್ಮಂದ್ರನ್ನೆಲ್ಲ ಮುಂದೆ ತರ್ತೀನಿ, ಅವ್ರಿಗೆಲ್ಲ ಒಳ್ಳೆ ಮಾರ್ಗದರ್ಶನ ಕೊಡ್ತೀನಿ. ದೊರೆಗಳ ತನಕ ನನ್ ಕೀರ್ತಿ ಹೋಗೋ ಮಾತು ಪಕ್ಕಕ್ಕಿಡಮ್ಮ, ದೊರೆಗಳೇನೆ ನಿನಗ್ ಬಂದು ನಮಸ್ಕಾರ ಮಾಡ್ತಾರೆ, ಸಾಕಲ್ವಾ ಇಷ್ಟೇನೆ ಅಂತ ಹೇಳಿದಾಗ, ಹೌದು ಕಣೋ, ಅಷ್ಟು ಸಾಕ್ ಕಣೋ, ಅಷ್ಟಾದ್ರೆ ನಾನ್ ಧನ್ಯ ಅಂತ ಅವಳು ಸಾರ್ಥಕ ಆಯ್ತು ನನ್ ಜೀವನ ಅಂತ ಅನ್ಕೋತೀನಿ ಅಂತ ಹೇಳ್ತಾಳೆ. ಬಾಗಣ್ಣ ಕೂಡ ಖುಷಿಯಿಂದ ಒಪ್ಪಿಗೆ ಕೊಡ್ತಾನೆ. ನೀನ್ ಇಷ್ಟು ಅಪೇಕ್ಷೆನ ನಾನ್ ನೆರವೇರಿಸ್ಕೊಡ್ತೀನಿ, ಇದ್ ಬಿಟ್ಟು ಮತ್ತೇನು ನನ್ನ ಹತ್ರ ಕೇಳಬಾರ್ದು ನೀನು, ಅದಕ್ಕಿಂತ ಹೆಚ್ಚೇನು ಇಲ್ಲ ಅಲ್ವಾ ನಿನ್ನ ಹತ್ರ ಅಂತ ಹೇಳ್ತಾನೆ. ಇಲ್ಲ ಇಲ್ಲ ಅಂತಾಳೆ ಅಮ್ಮ. ಈಗ್ಲೇ ಹಂಗಾರ ನನಗ್ ಮಾತು ಕೊಟ್ಬಿಡು, ಇದನ್ ಬಿಟ್ಟು ಮತ್ತೇನು ನನ್ನ ಹತ್ರ ಕೇಳಲ್ಲ ನೀನು ಅಂತ ಅಂತ ಬಾಗಣ್ಣ ಒತ್ತಿ ಒತ್ತಿ ಹೇಳ್ತಾನೆ. ಇಲ್ಲ 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 ಅಂತ ಅಮ್ಮ ಒಪ್ಪಿಗೆ ಕೊಡ್ತಾಳೆ. ಬಾಗಣ್ಣ ಅಬ್ಬಾ ಅಂತೂ ಗೆದ್ದು ಬಿಟ್ಟೆ ಅಂತ ಅವನು ಉಸಿರು ಬಿಟ್ರೆ, ಅಮ್ಮ ನಾನು ಗೆದ್ದು ಬಿಟ್ಟೆ ಅಂತ ಅವಳು ತುಂಬಾ ಖುಷಿ ಖುಷಿಯಿಂದ ಸಂತೋಷವಾಗಿರ್ತಾಳೆ. ಬಾಗಣ್ಣ ಅಮ್ಮ ಏನ್ ಕೇಳಬಾರ್ದು ಅಂತ ಅಪೇಕ್ಷೆ ಪಟ್ಕೊಂಡಿದ್ನೋ, ಅಮ್ಮ ಪಾಪ ಏನ್ ಕೇಳೋದು ಮರ್ತೋದ್ಲೋ, ಅದ್ ಯಾವುದು ಅಂದ್ರೆ ಬಾಗಣ್ಣನ್ ಮದ್ವೆ. ಬಾಗಣ್ಣ ಮದ್ವೆ ಆಗಲ್ಲ, ಆಯ್ತಾ. ಅಮ್ಮಂಗೆ ಯಾವತ್ತಿಂದ ಮಾತು ಕೊಟ್ನೋ ಆವತ್ತಿಂದಾನೇ ಬಾಗಣ್ಣ ಪ್ರೊಫೆಷನ್ಗೆ ಎಂಟರ್ ಆಗ್ತಾನೆ. ಯಾವ ಜ್ಯೋತಿಷ್ಯ ಶಾಸ್ತ್ರಗಳ ಗ್ರಂಥ ಸಿಕ್ತೋ ಅದನ್ನೆಲ್ಲ ಫುಲ್ ಎಕ್ಸ್ಪರ್ಟ್ ಆಗ್ಬಿಡ್ತಾನೆ. ಆಮೇಲೆ ಅದ್ರ ಜೊತೆ ವ್ಯವಹಾರ ಜಾಣ್ಮೇನೂ ಸೇರಿಸ್ಕೋತಾನೆ. ಬಾಗಣ್ಣ ಕಣಿ ಹೇಳ್ತಾನೆ ಅಂತಂದ್ರೆ ಜನಕ್ಕೆ ಮುಂದೆ ಆಗೋ ದೃಶ್ಯ ಕಣ್ಣು ಮುಂದೆ ಬರ್ತಾ ಇತ್ತಂತೆ. ಆ ರೀತಿ ಆ ಮಟ್ಟಿಗೆ ಅವನೇನ್ ಮಾಡ್ತಾನೆ, ಬಾಗಣ್ಣ ಕಣಿ ಹೇಳೋದಿಕ್ಕೆ ಶುರು ಮಾಡ್ತಾನೆ. ಅದಕ್ಕೋಸ್ಕರ ಬಾಗಣ್ಣ ಎಷ್ಟ್ರ ಮಟ್ಟಿಗೆ ಎಕ್ಸ್ಪರ್ಟ್ ಆಗ್ಬಿಡ್ತಾನೆ ಅಂತಂದ್ರೆ ಅವನು ಹೇಳಿದ್ದೆಲ್ಲ ಸತ್ಯ ಆಗ್ತಾ ಇತ್ತಂತೆ. ಬಾಗಣ್ಣ ಯೂಶುವಲ್ ಆಗಿ ಏನ್ ಮಾಡ್ತಾನೆ, ಯಾರ್ಗೆ ದುಡ್ಡು ಬರುತ್ತೋ ಆ ದುಡ್ಡು ಬಂದಾಗ ಅವ್ರೇನ್ ಮಾಡ್ತಾರೆ, ಆದಷ್ಟು ಕಂಜೂಸ್ಗಳಾಗ್ಬಿಡ್ತಾರೆ. ಅವ್ರೇನಂತಾರೆ ಗೊತ್ತಾ, ತುಂಬಾ ಜನ ಎಲ್ಲಿ ದೇ ಮೇಕ್ ಎ ಮಿಸ್ಟೇಕ್ ಅಂತಂದ್ರೆ, ಮನೆಗ್ ಜಾಸ್ತಿ ಜನ ಬರ್ತಾ ಇದ್ದಾರೆ, ಬಂದು ಬಂದು ತಿನ್ಕೊಂಡ್ ಹೋಗ್ತಾ ಇದ್ದಾರೆ. ಅವ್ರು ಊಟ ಮಾಡ್ತಾ ಇದ್ದಾರೆ ಅಂದ್ರೆ ಫ್ರೀಯಾಗಿ ಆಗಲ್ವಲ್ಲ, ಅದಕ್ಕೆ ಅಂತ ದುಡ್ಡು ಕೊಡ್ಬೇಕು. ಆ ದುಡ್ಡಿಂದ ನಾವು ಧಾನ್ಯ ಎಲ್ಲ ಖರೀದಿ ಮಾಡ್ಬೇಕು. ಇದೆಲ್ಲ ಮಾಡ್ತಾ ಇದ್ದೀವಿ ಅಂದ್ರೆ ನಮಗೆ ಖರ್ಚಾಗತ್ತೆ ಅಂತ ಜನ ಅನ್ಕೋತಾರೆ. ಬಟ್ ಆನ್ ಕಾಂಟ್ರರಿ, ನೀವ್ ಎಷ್ಟು ಜನಕ್ಕೆ ಊಟ ಹಾಕ್ತಿರೋ ಅಷ್ಟಕ್ಕಿಂತ ಹೆಚ್ಚು ದುಡ್ಡು ನಿಮ್ ಹತ್ರ ಬರುತ್ತೆ ಅನ್ನೋವಂಥದ್ದು ಬಾಗಣ್ಣ ಹೇಳ್ತಾ ಇದ್ದಂಗೆನೆ ಜನ ನಿಧಾನಕ್ಕೆ ಅರ್ಥ ಮಾಡ್ಕೋತಾ ಹೋಗ್ತಾ ಇರ್ತಾರಂತೆ. ಯಾಕಂದ್ರೆ ಬಾಗಣ್ಣ ಒಂದೊಂದನ್ನೇ ಜನಕ್ಕೆ ಅವನು ಹಿ ನೀಡ್ ಟು ಅವ್ರಿಗೆಲ್ಲ ಕನ್ವಿನ್ಸ್ ಮಾಡಬೇಕು. ಇಲ್ಲದೇ ಇದ್ರೆ ಜನ ಎಲ್ಲ ಏನ್ ಅನ್ಕೋತಾರೆ, ಓ ಇಲ್ಲಪ್ಪ, ನಾವ್ ಆದಷ್ಟುನು ದುಡ್ಡನ್ನ ಸೇಫ್ ಮಾಡಿಟ್ರೆ ನಾವು ಸೇಫ್ ಆಗಿರ್ತೀವಿ, ಎಷ್ಟಾಗುತ್ತೋ ಅಷ್ಟನ್ನ ದುಡ್ಡು ಕೂಡಿಡ್ಬೇಕು ಅನ್ನೋ ಅಂಥದ್ದು ಜನಗಳು ವಿಚಿತ್ರವಾಗಿ ಯೋಚನೆ ಮಾಡ್ತಾರೆ. ಆದ್ರೆ ದುಡ್ಡನ್ನ ಎಲ್ಲಿ ಬೇಕೋ ಅಲ್ಲಿ ತುಂಬಾ ಚೆನ್ನಾಗಿ ಖರ್ಚು ಮಾಡಿದ್ವಿ ಅಂತಂದ್ರೆ ಅನಂತ ಮಡಿ ಮಾಡಿ ಕೊಡುವ ಅನ್ನೋ ಅಂಥದ್ದು ಭಗವಂತ ಹೇಳ್ತಾನೆ ಅನ್ನೋ ಅಂಥದ್ದನ್ನ ಬಾಗಣ್ಣ ರಿಯಲೈಸ್ ಮಾಡಿಸ್ತಾನೆ. ಒಂದಿನ ಬಾಗಣ್ಣನ ಹತ್ರ ಒಬ್ಬ ಕಣಿ ಕೇಳಕ್ ಬರ್ತಾನೆ. ಅವನಿಗೆ ಪ್ರತಿ ದಿನ ತಲೆನೋವು ಬರ್ತಾ ಇತ್ತಂತೆ. ಎಷ್ಟೋ ವರ್ಷದಿಂದ ತಲೆನೋವು ಇತ್ತು ಅವನಿಗೆ. ಏನೆಲ್ಲ ಟ್ರೀಟ್ಮೆಂಟ್ ಕೊಡ್ಸಿದ್ರು ತಲೆನೋವು ಹೋಗಿರ್ಲಿಲ್ವಂತೆ. ಅದಕ್ಕೆ ಅವನ್ ಪಾಪ ನೋವಲ್ಲಿ ಬಂದು ಹೇಳ್ತಾನಂತೆ. ಬಾಗಣ್ಣ ಏನೋ ಲೆಕ್ಕಾಚಾರ ಹಾಕ್ತಾನೆ. ಆಮೇಲೆ ಹೇಳ್ತಾನಂತೆ, ನೋಡಪ್ಪ ನಿನಗೊಂದು ಯಂತ್ರ ಬರ್ಕೊಡ್ತೀನಿ, ಅದನ್ನ ಎದುರುಗಡೆ ಇಟ್ಕೋ, ಓಂ ನಮೋ ವೆಂಕಟೇಶಾಯ ಅಂತ ಮೊದ್ಲು ಗಟ್ಟಿಯಾಗಿ ಹೇಳು. ಆಮೇಲೆ ನಿಧಾನಕ್ಕೆ ಮನ್ಸಲ್ಲೇ ದಿನಕ್ಕೆ 1000 ಸಲಿ 1000 ಟೈಮ್ಸ್ ಹೇಳು. 3 ದಿನ ಆದ್ಮೇಲೆ ಬಾ ನನ್ನ ಹತ್ರ ಅಂತ ಹೇಳ್ತಾನಂತೆ. 3ನೇ ದಿನ ಬಂದಾಗ ಫುಲ್ ಖುಷಿಯಾಗಿದ್ನಂತೆ ಅವನು. ನೀವ್ ಹೇಳ್ದಂಗೆ ಮಾಡ್ದೆ ಸ್ವಾಮಿ, ತಲೆ ನೋವು ಅನ್ನೋದು ನಿಂತ್ ಹೋಗಿದೆ ಅನ್ನೋ ಅಂತದನ್ನ ಹೇಳ್ತಾನೆ. ಇದ್ರಿಂದ ಬಾಗಣ್ಣಂಗೆ
ತುಂಬಾ ಖುಷಿ ಆಗತ್ತೆ. ಅಂದ್ರೆ ಭಾಗಣ್ಣ ಅವಾಗ ಹೇಳ್ತಾನಂತೆ, ನಮ್ ಹಿರಿಯರು ಏನ್ ಮಂತ್ರಗಳನ್ನ ರಚನೆ ಮಾಡ್ಕೊಟ್ಟಿದ್ದಾರೆ, ಅದಕ್ ಭಕ್ತಿ ಇರ್ಬೇಕು ಅಂತಿಲ್ಲ. ಬಿಗಿನಿಂಗ್ ಸ್ಟೇಜ್ ಅಲ್ಲಿ ಯೂಶುವಲ್ ಆಗಿ ಏನ್ ಹೇಳ್ತಾರೆ, ಭಕ್ತಿಯಿಂದ ಸ್ಮರಣೆ ಮಾಡಿದ್ರೆ ವೆಂಕಟ ವೆಂಕಟೇಶ್ವರ ಆಗಿರ್ಬೋದು ಅಥವಾ ಮತ್ಯಾವುದೇ ಭಗವಂತನ ರೂಪಗಳಾಗಿರ್ಬೋದು ನಮ್ಗೆ ನಾವು ಕೇಳಿದ್ ಕೊಡ್ತಾರೆ ಅಂತ ಇದೆ. ಆದ್ರೆ ಭಕ್ತಿನೇ ಇಲ್ದೇ ಇರೋವಂಥವ್ರು ಮಂತ್ರ ಪಠಣೆ ಮಾಡಿದ್ರೆ ಹೇಗೆ ಗುಣ ಆಗತ್ತೆ ಅಂದ್ರೆ, ಭಗವಂತನ ಮೇಲ್ ಭಕ್ತಿ ಇಲ್ದೇ ಇರ್ಬೋದು, ಆದ್ರೆ ಯಾರೋ ಹೇಳಿದ್ದಾರೆ, ಆ ವ್ಯಕ್ತಿ ಮೇಲೆ ನಂಬಿಕೆ ಇಟ್ಕೊಂಡಿರ್ತಾರಲ್ಲ ಅವರು, ನಂಬಿಕೆ ಇಟ್ಕೊಂಡು ಹೇಳಿರ್ತಾರಲ್ಲ. ಯಾಕಂದ್ರೆ ಇಟ್ ಈಸ್ ನಾಟ್ ಇನರ್ಟ್, ಜಡ ಅಲ್ಲ ಮಂತ್ರಗಳು ಅನ್ನುವಂಥದ್ದು, ನಿರ್ಜೀವ ಅಲ್ಲ ಅದು. ಅದಕ್ಕೆ ಶಕ್ತಿ ಇದೆ. ಆ ಶಕ್ತಿ ಇಲ್ಲದೆ ಇದ್ರೆ ದೊಡ್ಡೋರು ಹೇಳ್ತಾನೆ ಇರ್ಲಿಲ್ಲ ಇದನ್ನ ನೀವು ಜಪ ಮಾಡಿ ಅಂತ. ಹಾಗಾಗಿ ಆ ಶಕ್ತಿ ಇರೋದ್ರಿಂದನೇ ಅದನ್ನ ನಾವು ಮಂತ್ರ ಅಂತ ಕರಿತೀವಿ. ಮಂತ್ರ ಪಠಣೆ ಮಾಡೋದ್ರಿಂದ ಭಗವಂತ ಒಲಿತಾನೆ. ಜೊತೆಲಿ ಏನಾಗತ್ತೆ, ಶರೀರದಲ್ಲಿ ಅನೇಕ ನರನಾಡಿಗಳು ಅನ್ನುವಂಥದ್ದು ಏನಿರುತ್ತಲ್ಲ ಅದೆಲ್ಲ ಶುದ್ಧಿ ಆಗತ್ತೆ. ಅದನ್ನ ನಾವು ಮರಿಬಾರ್ದು. ಹಾಗಾಗಿ ಮಂತ್ರನ ಉಚ್ಚಾರಣೆ ಮಾಡೋದ್ರಿಂದ ನಮಗೆ ಸ್ಪಿರಿಚುವಲ್ ಲಾಭದ ಜೊತೆಗೆ ದೇಹದಲ್ಲೂ ಕೂಡ ಒಳ್ಳೆ ಆರೋಗ್ಯ ಅನ್ನುವಂಥದ್ದು ಸಿಕ್ಕತ್ತೆ ಅನ್ನುವಂಥದ್ದನ್ನ ಬಾಗಣ್ಣ ಅವ್ರ ತಮ್ಮಂದ್ರಿಗೆಲ್ಲ ಬಿಡಿಸಿ ಬಿಡಿಸಿ ಹೇಳ್ತಾನೆ. ಇಷ್ಟೆಲ್ಲ ಬಿಡಿಸಿ ಹೇಳ್ತಾ ಇರ್ಬೇಕಾದ್ರೆ ಬಾಗಣ್ಣನ ಹತ್ರ ಒಬ್ಬ ತುಂಬಾ ಹೆದರಿಕೆಯಿಂದ ಓಡ್ ಬರ್ತಾನಂತೆ. ಅವನು ಹೆದರ್ಕೊಂಡು ನಡುಗ್ತಾ ಇರ್ತಾನಂತೆ. ಬಾಗಣ್ಣಂಗೆ ನಮಸ್ಕಾರ ಮಾಡಿ ಹೇಳ್ತಾನಂತೆ, ಬಾಗಣ್ಣ, ನಮ್ಮನೆಗ್ ದೊಡ್ಡ ಹಾವು ಬಂದ್ಬಿಟ್ಟಿದೆ ಕಣೋ, ಅಡ್ಗೆ ಮನೇಲಿ ಕೂತ್ಕೊಂಡು ಬುಸ್ಕುಡ್ತಾ ಇದೆ, ಏನಾದ್ರೂ ಮಾಡಿ ಅದನ್ನ ಕದಲ್ಸಪ್ಪ, ಮಕ್ಕಳು ಮರಿ ತುಂಬಿರೋ ಮನೆ, ಹಾವ್ ಯಾಕೆ ಬಂತೋ ಗೊತ್ತಾಗ್ಲಿಲ್ಲ ಅಂತ ಹೇಳ್ತಾನೆ. ಸಮಾಧಾನದಿಂದ ಬಾಗಣ್ಣ ಆಮೇಲೆ ಹೇಳ್ತಾನೆ, ಗರುಡ ಮಂತ್ರ ಅದ್ರ ಯಂತ್ರನ ಬರಿತಾನೆ, ಮನೆಗ್ ತಗೊಂಡು ಹೋಗು. ಹನುಮಂತ ದೇವ್ರ ಮುಖ, ಗಂಟೆಗೆ ಎಷ್ಟೊಂದು ಮುಖ ಇರುತ್ತೆ, ಗಂಟೆ ನಾವು ನೋಡಿದ್ರೆ ಮೇಲ್ಗಡೆ ಹನುಮಂತ ದೇವ್ರು ಇರೋದಿರುತ್ತೆ, ನಂದಿ ಇರೋ ಅಂತದಿರುತ್ತೆ. ಅದಕ್ಕೆ ಇಲ್ಲೇನಂತ ಇದ್ದಾನೆ ಬಾಗಣ್ಣ, ಹನುಮಂತ ದೇವ್ರ ಮುಖ ಇರೋ ಗಂಟೆನ ಬಾರಿಸ್ತಾ ದೇವ್ರ ಮನೇಲಿ ಮಂಗಳಾರತಿ ಮಾಡು. ಸುಮಾರು 10 ಉಂಡೆ ಅಂದ್ರೆ 10 ಕರ್ಪೂರದ ಆರತಿ ಮಾಡು. ಆಗ ನಾಗರಾಜ ನಿಮ್ ಮನೆ ಬಿಟ್ಟು ಹೋಗ್ತಾನೆ. ಅವನು ಹೊರಗಡೆ ಹೋಗೋದಿಕ್ಕೆ ಯಾರು ಅಡ್ಡಿ ಮಾಡಬೇಡಿ, ಗೋಡೆ ಸೈಡಲ್ಲಿ ಅವನು ಹೋಗ್ತಾನಲ್ವಾ, ಅದಕ್ಕೆ ಯಾರು ಗೋಡೆ ಹತ್ರ ನಿಂತ್ಕೊಂಬೇಡಿ, ಭಗವಂತ ಒಳ್ಳೇದ್ ಮಾಡ್ತಾನೆ ಅಂತ ಬಾಗಣ್ಣ ಹೇಳ್ತಾನೆ. ಇವನೇನ್ ಮಾಡ್ತಾನೆ, ಯಂತ್ರ ತಕೊಂಡು ಮನೆಗೆ ಹೋಗ್ತಾನೆ. ಆಗ ತಮ್ಮ ಕೇಳ್ತಾನೆ ದಾಸಣ್ಣ, ಅಲ್ಲ ಅಣ್ಣ, ಹಾವಿರೋ ಮನೆಯಲ್ಲಿ ಧೈರ್ಯವಾಗಿ ಹೋಗು ಅಂತ ಕಳಿಸ್ತಾ ಇದೆಯಲ್ಲ, ಹಾವೇನಾದ್ರೂ ಹಾರ್ಬಿಟ್ರೆ ಕಚ್ಚಿಬಿಟ್ರೆ ಏನ್ ಕತೆ ಅಂತ. ಅದಕ್ಕೆ ಬಾಗಣ್ಣ ಹೇಳ್ತಾನಂತೆ, ಗರುಡ ಯಂತ್ರ ಅಂತ ನಾನು ಮಾಡಿದೀನಲ್ಲ ಅದ್ರಲ್ಲಿ ಅಷ್ಟು ಪ್ರಭಾವ ಇದೆಯಪ್ಪ. ಮುಖ್ಯ ಪ್ರಾಣ ಮುಖ ಇರೋ ಗಂಟೆನ ನೀನ್ ಬಡ್ದಾಗ ಏನಾಗತ್ತೆ, ಮುಖ್ಯ ಪ್ರಾಣ ದೇವ್ರು ಹೋಗು ಅನ್ನೋ ಆರ್ಡರ್ ಕೊಡ್ತಾರೆ. ಪರಮಾತ್ಮಂಗೆ ನೀನ್ ಮಂಗಳಾರತಿ ಮಾಡ್ತೀಯಲ್ಲ, ಆಗೇನಾಗತ್ತೆ, ಅದಕ್ಕೆ ಖುಷಿ ಆಗ್ಬಿಟ್ಟು ಅಲ್ಲಿಂದ ಹೊಟ್ಟೋಗುತ್ತೆ ಅನ್ನೋವಂಥದ್ದು ಆಧ್ಯಾತ್ಮ ಸತ್ಯ. ಯಾಕೆ ತಲೆ ಕೆಡಿಸ್ಕೋತೀಯ ಅದ್ರ ಬಗ್ಗೆ ಇಲ್ಲ ಅಂತ ಹೇಳ್ತಾನೆ. ಹೀಗೆ ತಾಯಿಗೂ ಕೂಡ ಆಶ್ಚರ್ಯ ಆಗತ್ತಂತೆ ಬಾಗಣ್ಣ ಮಾಡುವಂತ ರೀತಿಗಳನ್ನ ನೋಡ್ಕೊಂಡು. ಮಗ ಅವನು ಏನ್ ಮಾಡ್ತಾನೆ, ಅದಕ್ಕೆ ದಾಸಣ್ಣ ಸ್ವಲ್ಪ ಡೌಟ್ ಮಾಡ್ತಾನಂತೆ. ಯಾವಾಗ ಬಾಗಣ್ಣ ಹೇಳ್ತಾನೆ, ಗರುಡ ಮಂತ್ರ ಅಂದ ತಕ್ಷಣ ನಿನಗೆ ಆಶ್ಚರ್ಯ ಆಗ್ತಾ ಇದೆ ಅಲ್ಲ, ಮಂತ್ರಕ್ಕೆ ಅಷ್ಟೊಂದು ಶಕ್ತಿ ಇದೆಯಾ ಅಂತ ನಿನಗ್ ಡೌಟ್ ಬರ್ತಾ ಇದೆಯಲ್ಲ ಅಂತ ಬಾಗಣ್ಣ ಹೇಳಿದಾಗ ದಾಸಣ್ಣ ಏನಂತಾನೆ, ಹೌದು ಅನ್ಬಿಡ್ತಾನಂತೆ. ತಕ್ಷಣ ರೇಗ್ ಬಿಡ್ತಾನಂತೆ ಬಾಗಣ್ಣ, ನಿನ್ ತಲೆ ಹೋಗಾಚೆಗೆ, ಪ್ರತಿ ಒಂದಕ್ಕೂ ಅಡ್ಡ ಪ್ರಶ್ನೆ ಹಾಕ್ತೀಯ, ಶುದ್ಧ ಅವಿವೇಕಿ ಅಂದ್ರೆ ಈಡಿಯಟ್ ನೀನು, ಮುಟ್ಟಾಳ ನೀನು, ತಲೆ ಹರಟೆ ನಿಂದು, ನಿನ್ನಂತ ಚೀಪ್ ಮೈಂಡೆಡ್ ಪ್ರಶ್ನೆಗೆ ನಾನ್ ಯಾಕೆ ಉತ್ತರ ಕೊಡ್ಬೇಕು. ಭಾಗಣ್ಣ ಹಿಂಗ್ ಹೇಳಿದ ತಕ್ಷಣ ದಾಸಣ್ಣ ಬೆವ್ರಿಳ್ದೋಗುತ್ತಂತೆ. ನನ್ನ ಅಣ್ಣ ಯಾವತ್ತೂ ಹಿಂಗ್ ಮಾತಾಡ್ದವನ ಅಲ್ವಲ್ಲ, ಎಷ್ಟು ಶಾಂತವಾಗಿದ್ದವನು, ಇವತ್ತು ಅಣ್ಣಂಗೆ ರೇಕ್ ಸೋರಿಸಿ ಪ್ರಶ್ನೆ ಕೇಳ್ಬಿಟ್ನಾ ಅಂತ ದಾಸಣ್ಣ ದುಃಖ ಪಡ್ತಾ ಇರ್ತಾನಂತೆ. ತಾನ್ ಮಾಡಿದ್ದು ದೊಡ್ಡ ಅಪರಾಧ ಅನ್ನೋ ಭಾವನೆ ಬಂದು ತಲೆ ತಗ್ಸಿ ಹೊರಗಡೆ ಹೋಗ್ತಾ ಇರ್ತಾನಂತೆ. ತಮ್ಮನ್ ಕರೆದು ಬಾಗಣ್ಣ ಹೇಳ್ತಾನಂತೆ, ಇನ್ಮೇಲ್ ಮುಖ ತೋರಿಸ್ಬೇಡ ನನಗೆ, ತೊಲ್ಗಾಚೆ ಇಲ್ಲಿಂದ ಅಂತ. ಅಣ್ಣನ್ ಮಾತ್ ಕೇಳಿ ದಾಸಂಗೆ ದುಃಖ ತಡಿಯಕ್ಕಾಗ್ಲಿಲ್ವಂತೆ. ತಾಯಿಗೂ ಆಶ್ಚರ್ಯ ಆಗೋಯ್ತಂತೆ, ಏನು ಮಗ ಯಾವತ್ತೂ ಈ ರೀತಿ ಸಿಟ್ಟು ಮಾಡ್ಕೊಂಡವನೇ ಅಲ್ವಲ್ಲ, ಈ ರೀತಿ ಸಿಟ್ಟು ಮಾಡ್ಕೊಂಡಿದಾನಲ್ಲ. ಅಣ್ಣ ತಮ್ಮ ಇನ್ನ ಮಿಕ್ಕಿರೋ ಇಬ್ರು ತಮ್ಮಂದಿರ್ತಾರಲ್ಲ, ಸೀನು ಮತ್ತೆ ರಂಗ, ಅವರಿಬ್ರು ಒಂದ್ ಮೂಲೆ ಸೇರ್ಕೊಂಡ್ಬಿಟ್ರಂತೆ. ಈ ರೀತಿ ಬಾಗಣ್ಣ ಸಿಟ್ಟು ಮಾಡ್ಕೊಂಡಿದ್ ನೋಡಿ ತಕ್ಷಣ ಅವನೇನ್ ಮಾಡ್ತಾನೆ ಪಾಪ ದಾಸು, ಕಣ್ಣಲ್ಲಿ ನೀರ್ ಹಾಕೊಂಡು
ಹೊರಗಡೆ ಹೋಗ್ತಾ ಇದ್ನಂತೆ. ಬಾಗಣ್ಣ ಜೋರಾಗಿ ನಕ್ಬಿಟ್ಟು ದಾಸು ಅಂತ ಪ್ರೀತಿಯಿಂದ ಕರೀತಾನಂತೆ. ಅವನ್ ಕರೆಯೋದ್ರಲ್ಲಿರೋ ಪ್ರೀತಿ ನೋಡ್ಕೊಂಡೇ ದಾಸುಗೆ ಸಮಾಧಾನ ಆಗತ್ತಂತೆ. ತಕ್ಷಣ ಹಿಂದಕ್ಕೆ ಓಡ್ಕೊಂಡ್ ಬಂದ್ ಅಣ್ಣನ ಕಾಲನ್ ಗಟ್ಟಿಯಾಗಿ ಹಿಡ್ಕೊಂಡ್ಬಿಡ್ತಾನಂತೆ. ಅಣ್ಣ ನಂದು ತಪ್ಪಾಯ್ತಣ್ಣ, ಕ್ಷಮಿಸ್ಬಿಡು, ಇನ್ಯಾವತ್ತೂ ಹಿಂಗ್ ಅಡ್ಡ ಪ್ರಶ್ನೆ ಹಾಕಲ್ಲ ಅಂತ ಅಳ್ತಾ ಅಳ್ತಾ ಹೇಳ್ತಾನಂತೆ. ತಪ್ಪ? ಇದ್ರಲ್ಲಿ ತಪ್ಪೇನಿದೆ ದಾಸು? ಇದ್ರಲ್ಲಿ ನಾನ್ ಯಾಕೆ ನಿನ್ನನ್ ಕ್ಷಮಿಸ್ಬೇಕು ಅಂತ. ನಾನ್ ಹಾಗಾದ್ರೆ ಪ್ರಶ್ನೆ ಹಾಕಿದ್ದು ನಿನಗೆ ಸಿಟ್ಟು ಮಾಡ್ಲಿಲ್ವಾ ಅಂತ ಕೇಳಿದ್ರೆ, ಇಲ್ಲಪ್ಪ. ಹಾಗಾದ್ರೆ ಯಾಕೆ ರೇಗಿದ್ ನೀವು ಅಂದ್ರೆ, ಇಲ್ವಲ್ಲ, ನಾನೆಲ್ ರೇಗಿದ್ದೀನಿ ಅಂತ. ನಿಮ್ಗ್ ಹಂಗಾರ್ ಸಿಟ್ಟು ಬರ್ಲಿಲ್ವಾ? ಇಲ್ಲ. ಮತ್ತ್ಯಾಕ್ ಆ ರೀತಿ ನೀವು ನನಗಿದ್ ಮಾಡಿದ್ರಿ? ಇಲ್ವಲ್ಲೋ, ನಾನ್ ಬೈಲಿಲ್ವಲ್ಲ ನಿನಗೆ ಅಂತ ದಾಸಣ್ಣಂಗ್ ಹೇಳ್ತಾನೆ. ಆಗ ದಾಸಣ್ಣಂಗ್ ಆಶ್ಚರ್ಯ ಆಗತ್ತೆ, ಮತ್ತೆ ಇಷ್ಟೊತ್ತು ಬೈದೋರ್ ಯಾರು ಅಂತ. ಬಾಗಣ್ಣ ಹೇಳ್ತಾನೆ, ದಾಸು, ಧರ್ಮ, ಆಚಾರ, ವಿಚಾರ ಇದ್ರ ಬಗ್ಗೆ ನೀನ್ ಪ್ರಶ್ನೆ ಮಾಡಿದಾಗ ನಾನು ಯಾವತ್ತಾದ್ರೂ ಸಿಟ್ಟು ಮಾಡ್ಕೊಂಡಿದ್ದೀನಾ? ನಾನ್ ಯಾವತ್ತೂನು ನೀನು ಬ್ಲೈಂಡ್ ಆಗಿ ಫಾಲೋ ಮಾಡಬೇಕು ಅಂತ ಹೇಳಲ್ಲ. ನಾನಷ್ಟೇ ಅಲ್ಲ, ಶ್ರೀಮದಾಚಾರ್ಯರ ಸಿದ್ಧಾಂತನೇ ಹಾಗೆ ಹೇಳುತ್ತೆ, ಪ್ರಶ್ನೆ ಮಾಡು ಅಂತ ಹೇಳುತ್ತೆ. ಪ್ರಶ್ನೆ ಮಾಡಬೇಕು, ಡೌಟ್ಗಳನ್ನ ಕೇಳಬೇಕು, ಅದನ್ನ ಕ್ಲಾರಿಫೈ ಮಾಡ್ಕೋಬೇಕು. ಬ್ಲೈಂಡ್ ಫಾಲೋ ಮಾಡಿ ಅಂತ ಯಾರು ಹೇಳಲ್ಲ ಶ್ರೀಮದಾಚಾರ್ಯರು. ಶ್ರೀಮದಾಚಾರ್ಯರು 21 ಭಾಷ್ಯಗಳು, ಕುಭಾಷ್ಯಗಳು, ಅದ್ರ ಮೇಲೆ ವಾದ ಮಾಡಿ ಸತ್ಯನ ಬರೀತಾರಲ್ಲ ಅವರು. ಆ ಸತ್ಯನ ಸುಮ್ಮನೆ ಹೇಳ್ತಾರಾ? ಅವರಷ್ಟೇ ಅಲ್ಲ, ಶ್ರೀಮದಾಚಾರ್ಯರಾದ್ಮೇಲೆ ಎಷ್ಟೋ ಜನ ವ್ಯಕ್ತಿಗಳು, ದೇವತೆಗಳೆಲ್ಲ ಅವತಾರ ಎತ್ತು ಬಂದಿದ್ದಾರೆ ಶ್ರೀಮದಾಚಾರ್ಯರ ಪರಂಪರೆಯಲ್ಲಿ. ಅವರೆಲ್ಲ ಗ್ರಂಥಗಳ ಬಗ್ಗೆ ಹೇಳಿ ಹೋಗಿದ್ದಾರೆ. ಜೈತೀರ್ಥರಾಗಿರ್ಬೋದು, ಶ್ರೀಪಾದರಾಜರಾಗಿರ್ಬೋದು, ಚಂದ್ರಿಕಾಚಾರ್ಯರಾಗಿರ್ಬೋದು, ವಾದಿರಾಜರಾಗಿರ್ಬೋದು, ರಾಘವೇಂದ್ರ ಗುರುಸಾರ್ವಭೌಮರಾಗಿರ್ಬೋದು, ಅನೇಕ ಜನ ಯತಿಗಳು ಬಂದು ಹೋಗ್ಬಿಟ್ಟಿದ್ದಾರೆ. ಇಷ್ಟೆಲ್ಲಾ ಬಂದವರು ಶ್ರೀಮದಾಚಾರ್ಯರ ತತ್ವಗಳಿಗೆ, ಗ್ರಂಥಗಳಿಗೆ ವಿವರಣೆ ಕೊಡ್ತಾನೇ ಇದ್ದಾರೆ. ಇಂಥ ಶ್ರೇಷ್ಠ ತತ್ವ ಕಣೋ ನಮ್ದು. ಹೀಗಿರ್ಬೇಕಾದ್ರೆ ನೀನ್ ಕೇಳೋ ಪ್ರಶ್ನೆಗೆ ನಾನ್ ಸಿಟ್ಟು ಮಾಡ್ಕೋತೀನೇನೋ ಅಂತಾನೆ. ಹಾಗಾದ್ರೆ ಮತ್ಯಾಕೆ ತೊಲಗಾಚೆ, ಮುಠಾಳ ಅಂತೆಲ್ಲ ನೀನ್ ಹೇಳ್ದಿಯಲ್ಲ ಅಂದ್ರೆ, ಅಲ್ಲ ಕಣೋ, ಈ ಸಾಮಾನ್ಯ ಶಬ್ದಕ್ಕೆ ನಿನ್ನ ಮನಸ್ಸು ಇಷ್ಟೊಂದು ದುಃಖ ಆಗತ್ತಲ್ಲ, ಕಣ್ಣಲ್ಲಿ ನೀರ್ ಬಂದ್ಬಿಡ್ತಲ್ಲ. ಈ ಪುಟಾಣಿ ಶಬ್ದ ತೊಲಗಾಚೆ, ಮುಠಾಳ, ನೀನೊಬ್ಬ ಅವಿವೇಕಿ ಅನ್ನೋ ಪದಕ್ಕೇನೆ ಇಷ್ಟೊಂದೆಲ್ಲ ಇದೆ ಪವರ್ ಅಂತ ಆದ್ರೆ, ತಲೆ ತಲಾಂತರದಿಂದ ಜಪ ಮಾಡ್ಕೊಂಡು ಬರ್ತಾ ಇದಾರಲ್ಲ ದೊಡ್ಡೋರು, ಆ ಮಂತ್ರಗಳು, ಅದಕ್ಕೆ ಪ್ರಭಾವ ಇಲ್ಲ ಅಂತ ನೀನ್ ಹೆಂಗ್ ಅನ್ಕೊಂತೀಯೋ? ಅದಕ್ಕಿರೋ ಶಕ್ತಿನ ನಾವು ಗ್ರಹಿಸ್ಬೇಕು ಅಂತಂದ್ರೆ ಜಪ ಮಾಡ್ ನೋಡ್ಬೇಕಪ್ಪ ಅಂತ ಹೇಳ್ತಾರೆ. ಗೊತ್ತಾಯ್ತಾ? ದಿಸ್ ಈಸ್ ದ ಸೀಕ್ರೆಟ್. ನಾವೇನ್ ಮಾಡ್ತೀವಿ ನೋಡು, ಯಾರೋ ನಮಗ್ ಬೈದ್ ಬಿಟ್ರು, ಬೇಜಾರ್ ಮಾಡ್ಕೋತೀವಿ. ಯಾರೋ ನಮಗ್ ಹೊಗಳ್ಬಿಟ್ರು, ಖುಷಿ ಪಡ್ತೀವಿ. ಬರೀ ಕಾಮನ್ ಬೈಯೋದು ಹೊಗಳೋ ಆರ್ಡಿನರಿ ವರ್ಡ್ಗಳಿಗೆನೆ ನಮ್ಗೆ ಇಷ್ಟೊಂದು ಚೇಂಜಸ್ ಆಗ್ತಿದೆ ನಮ್ ಬಿಹೇವಿಯರ್ ಅಲ್ಲಿ ಅಂದ್ರೆ, ಮಂತ್ರ ಹೇಳೋದ್ರಿಂದ ಹಂಗಾದ್ರೆ ಆಗೋದಿಲ್ವಾ? ಸಾವಿರಾರು ವರ್ಷಗಳಿಂದ ಮಂತ್ರ ಹೇಳ್ಕೊಂಡು ಬರ್ತಾ ಇದಾರಲ್ಲ, ಕಂಡಿಡ್ದಿದಾರಲ್ವಾ, ಅದರಿಂದ ಹಂಗಾರೆ ಏನು ಆಗೋದಿಲ್ವಾ ಚೇಂಜಸ್ಸು? ಆಗೋದನ್ನ ನೀನು, ಇಫ್ ಯು ವಾಂಟ್ ಟು ರಿಯಲಿ ಎಕ್ಸ್ಪೀರಿಯನ್ಸ್ ಇಟ್, ನಾವು ಅದನ್ನ ಜಪ ಮಾಡಿ ನೋಡ್ಬೇಕು ಅಂತ ಬಾಗಣ್ಣ ಹೇಳ್ತಾ ಇದ್ದಾನೆ. ಸೋ ಟ್ರೂ. ಅದಕ್ಕೆ ಇವತ್ತು ನಾಳೆ ಅನ್ಬಿಟ್ಟು ಅಯ್ಯೋ ಏನೂ ಆಗ್ಲಿಲ್ಲ, ಗೊತ್ತಾಗ್ಲಿಲ್ಲ ಅನ್ನೋ ತರ ಅಲ್ಲ. ಯಾರೋ ಹೇಳ್ತಾರೆ, ಏಯ್ ಸ್ವಲ್ಪ ಹೋಗಪ್ಪ ಆ ಕಡೆ, ನಮ್ಗೇನ್ ಬೇಜಾರಾಗಲ್ಲ. ಏಯ್ ಹೋಗೋ ಮುಠಾಳ, ನಾಲಾಯಕ್ ಅಂದ್ರೆ ಇನ್ನ ಜಾಸ್ತಿ ಬೇಜಾರಾಗತ್ತೆ ಅಲ್ವಾ? ಹಾಗೆ ಆ ರೀತಿ ಒಂದೇ ಸರಿ ಮಂತ್ರ ಹೇಳಿದಾಗ ನಮ್ಗೆ ಪವರ್ ಗೊತ್ತಾಗದೆ ಇರ್ಬೋದು. ಅಗೇನ್ ಅಂಡ್ ಅಗೇನ್ ಅಂಡ್ ಅಗೇನ್ ಅಂಡ್ ವೆನ್ ವಿ ರಿಪೀಟ್, ಜಪ ಮಾಡಿದಾಗ ನಮ್ಗೆ ನಿಧಾನಕ್ಕೆ ಅದ್ರ ಪವರ್ ಗೊತ್ತಾಗ್ತಾ ಬರುತ್ತೆ. ಅದಕ್ಕೆ ಬಾಗಣ್ಣ ಹೇಳ್ತಾನೆ, ನೋಡ್ಬೇಕಾದ್ರೆ ಹಾವು ಅವ್ರ ಮನೆ ಬಿಟ್ಟು ಹೋಯ್ತು ಅಂತ ಅವನೇ ಈಗ ಬರ್ತಾನೆ ಅಂತ. ಅಲ್ಲಣ್ಣ, ಒಂದ್ ವೇಳೆ ಹಾವೇನಾದ್ರೂ ಅವ್ರ ಮೇಲೆ ಎಗ್ರಿ ಕಚ್ಬಿಟ್ಟಿದ್ರೆ ಅಂತಂದ್ರೆ, ಹಾವಷ್ಟು ಕ್ರೂರ ಅಲ್ಲಪ್ಪ. ಹಾವಷ್ಟೇ ಅಲ್ಲ, ಯಾವ ಪ್ರಾಣಿ ಕೂಡ ಮನುಷ್ಯಂಗೆ ಸುಮ್ನೆ ತೊಂದರೆ ಕೊಡಲ್ಲ. ನಾವು ಗೊತ್ತಿಲ್ಲದೆ ಅದನ್ನ ತುಳಿದು ಬಿಟ್ಟಿರ್ತೀವಿ. ಹಾವು ಸತ್ತೋಗ್ತೀನಿ ಅಂತ ಹೆದರ್ಕೊಂಡು ಕಚ್ಬೋದಷ್ಟೇ. ಅದಕ್ಕೋಸ್ಕರ ಅಂತ ಪಾಪ ಬುದ್ಧಿನೇ ಇಲ್ದೇ ಇರೋದು ಅದೇ ನಮಗ್ ತೊಂದರೆ ಕೊಡುತ್ತೆ. ಆದ್ರೆ ಬುದ್ಧಿ ಇರೋ ಮನುಷ್ಯರು ನಾವು ಸರಿಯಾಗಿರೋ ದಾರಿಲೇ ನಡೆಯಲ್ಲ, ಬೇರೆಯವ್ರಿಗೆಲ್ಲ ತೊಂದರೆ ಕೊಡ್ತೀವಿ ಅಂತ ಬಾಗಣ್ಣ ಹೇಳ್ತಾ ಇದ್ರೆ, ಆ ಗರುಡ ಮಂತ್ರದ ಯಂತ್ರ ಬರ್ಸ್ಕೊಂಡು ಹೋಗಿದ್ನಲ್ಲ, ಕುಟುಂಬ ಸಮೇತವಾಗಿ ಬರ್ತಾರಂತೆ ಅವರೆಲ್ಲ, ಬಾಗಣ್ಣಂಗೆ ಅಡ್ಡ ಬೀಳ್ತಾರಂತೆ. ನೀವ್ ಹೇಳ್ದಂಗೆ ಮಾಡಿದ್ವಿ ಸ್ವಾಮಿ, ಜನ ನೋಡ್ತಿದ್ದಂಗೆ ಹಾವು ನಮ್ಮೆಲ್ರ ಮುಂದೆನೆ ಹೊಟ್ಟೋಯ್ತು. ಎಂತ ಯಂತ್ರ ಸ್ವಾಮಿ ಅದು, ನಿಮ್ ಯಂತ್ರನೇ ಯಂತ್ರ ಅಂತ ಅವ್ರು ಹೇಳ್ತಾರಂತೆ. ಸೊ ಅದಕ್ಕೆ ಬಾಗಣ್ಣ ಹೇಳ್ತಾನೆ, ಹಾವುಗಳಲ್ಲಿ ದೊಡ್ಡ ಹಾವು ನಮ್ ಶೇಷ. ಶೇಷ ಯಾರು? ಭಗವಂತ ಮಲ್ಕೊಂಡಿರೋದು ಶೇಷಶಾಹಿ. ಅವನ ಮೇಲೆ ಮಲ್ಕೊಂಡ್ರು ನಮ್ ಪರಮಾತ್ಮ. ಎಂತ ದಯಾಳು ಅಪ್ಪ ಅವನು, ಸೋ ಕೈಂಡ್.
ಅವನ ಕೃಪೆ ಇದ್ರೆ ಎಲ್ಲ ಆಗತ್ತೆ. ದಿನಾ ಅವನನ್ನ ನೀವು ಸ್ಮರಣೆ ಮಾಡಿ, ಅವನ್ ನಿಮಗೆ ಒಳ್ಳೇದ್ ಮಾಡ್ತಾನೆ ಅಂತ ಬಾಗಣ್ಣ ಹೇಳ್ತಾನೆ. ಬಂದೋರು ಕೈ ತುಂಬಾ ನಾಣ್ಯ ತಂದಿದ್ರಂತೆ. ನಮ್ಮ ಮನೇಲಿರೋ ಹೆದರಿಕೆ ಹೋಗ್ಸಿದೀರಾ, ನಾವಿವಾಗ ಆರಾಮಾಗಿ ನಮ್ಮ ಮನೇಲಿ ಓಡಾಡ್ಕೊಂಡಿರ್ಬೋದು, ಈ ಹಣ ಸ್ವೀಕಾರ ಮಾಡಿ ನಮ್ಮನ್ನ ಸಂತೋಷ ಪಡಿಸಿ ಅಂತ ಹೇಳಿ ಬಾಗಣ್ಣನ ಮುಂದೆ ಇಡ್ತಾರೆ. ಅದನ್ನ ನೋಡಿ ಬಾಗಣ್ಣ ನಗ್ತಾನಷ್ಟೆ. ಏನ್ ಮಾಡ್ತಾನೆ ಆಗಾರೆ ಆ ಹಣದಿಂದ ಅನ್ನುವಂಥದ್ದನ್ನ ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ಅಂತ ಹೇಳ್ತಾ, ಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣ ಮಸ್ತು.